ಓ ಯಜಮಾನ್ರಿ, ಕನ್ನಡಕ ಹಾಕೊಂಡು ಮಲಗಿರೋರಿ. ಈಗ ಚಪ್ಪಲಿ ಕಾಣ್ತಿಲ್ಲ, ರೂಮ್ ಬುಕ್ ಮಾಡ್ಕೊಬಾರ ಅಷ್ಟೇ. ಹೆಣ್ಮಕ್ಳು ಆಯ್ತು. ಸೊ ಗೈಸ್, ವೆಲ್ಕಮ್ ಬ್ಯಾಕ್. ನಾವು ಎಷ್ಟು ಗಂಟೆಗೆ ಬಂದ್ವಾ? 6 ಗಂಟೆ ಕರೆಕ್ಟಾಗಿ ಬಂದ ಗೈಸ್. ಇವಾಗ ಲಾಡ್ಜ್ ಹುಡ್ಕೋವ ಸಮಯ ಅಂದ್ಬಿಟ್ಟು ರೋಡ್ ಹುಡುಕ್ತಾ ಇದೀವಿ ರೂಮ್ ಬೇಕು ಅಂತ. ಆದರೆ ನಮ್ಗಲ್ಲ, ನಾವು ಬಾಯ್ಸ್ ಹೆಂಗೆ ಅಡ್ಜಸ್ಟ್ ಮಾಡ್ಕೊತೀವಿ. ಹುಡುಗಿರು ಬಂದಿದ್ದಾರಲ್ಲ, ಅವ್ರಿಗೆ ಡ್ರೆಸ್ ಚೇಂಜ್ಗೆ ಮಾಡೋಕ್ಕೆಲ್ಲ ರೂಮ್ ಬೇಕು. ಅದಕ್ಕೆ ಅವ್ರಿಗೆ ಇವಾಗ ಕೇಳಕ್ಕೆ ಬಂದಿದ್ದೀವಿ. ಈ ಲಾಗ್ನ ಯಾರ್ಯಾರು ನೋಡ್ತಾ ಇದ್ರೆ ನಾನು ಹಿಂದಿನ ಲಾಗ್ ನೋಡ್ಕೊಂಬನ್ನಿ, ನಾವು ಎಲ್ಲಿ ಬಂದಿದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಪ್ಲೀಸ್ ಹಿಂದಿನ ಲಾಗ್ನ ನೋಡ್ಕೊಂಬನ್ನಿ. ಇವಾಗ ಸರ್ಚಿಂಗಲ್ಲಿದ್ದೀವಿ. ಇಲ್ಲಿ ಒಂದು ಸಿಕ್ತು ರೂಮು. ಮಹೇಶ ಮತ್ತು ತರುಣ್ ಹೋಗೋನೆ. ಮಿಸ್ಟರ್ ತರುಣ್ ಏನೋ ಮಾತಾಡ್ತವನೆ ಸೀರಿಯಸ್ ಆಗಿ. ಬನ್ರಿ ಅಂತ ಕರಿತವನ ಅಲ್ಲಿರೋರ್ನ. ಗೈಸ್, ನಾವಿನ್ನ ದರ್ಶನ ಮಾಡಬೇಕು. ಸ್ನಾನ ಮಾಡಿ, ದರ್ಶನ ಮಾಡಿ, ನಾಷ್ಟ ಮಾಡಿ, ಸ್ನಾನ ಮಾಡಿ, ದರ್ಶನ ಮಾಡಿ, ನಾಷ್ಟ ಮಾಡಿ. ಅದ್ರಲ್ಲಿ ಬೇರೆ ಹಂಪಿಗೆ ಹೋಗೋಣ ಅಂತವ್ರೆ. ಇಲ್ಲಿಂದ 175 ಕಿಲೋಮೀಟ್ರು. ಇಲ್ಲಿಗೆ ಸಾಲ ಇಲ್ಲೇ ಐತೆ ಅಲ್ಲ, ಇವನು ಹಂಪಿಗೆ ಬೇರೆ ಕರ್ಕೊಯ್ತಾನೆ. ಹಂಪಿ ನೀನು ನೋಡಿ. ಹಂಪಿ ಇಸ್ ಹಿಸ್ಟಾರಿಕಲ್ ಪ್ಲೇಸ್. ಹಂಪಿ ನಾನು ನೋಡಿ, ಕ್ರಿಯೇಟೆಡ್ ಬೈ ಬಿಗ್ ಸ್ಟೋನ್. ಸ್ಕೂಲಿಂದ ಕರ್ಕೊಂಡೋಗ್ಯಾರ, ಅವಾಗ ನೋಡಿದ್ದೀನಿ. ನೀನು ನೋಡಿದ್ದೀನಾ? ಸೋಷಲ್ ಬುಕ್ಕಲ್ಲಿ ನೋಡಿದ್ದೀನಿ. ಮೈನ್ ಬುಕ್ಕಲ್ಲಿ ಎಲ್ಲ ನೋಡೋರೆ. ಸೋಷಲ್ ಬುಕ್ಕಲ್ಲಿ ನೋಡಿದ್ದೀನಿ. ರಿಯಲ್ ಆಗಿ ನೋಡಿದ್ಯಾ? ರಿಯಲ್ ಆಗ ನೋಡಿದ್ದೀನಿ ನಾನು. ಬರೀ 50 ರೂಪಾಯಿ ನೋಟಲ್ಲಿ ನೋಡೋನು. ನಮ್ಮ ತರುಣ್ ಅವ್ರ ದಯ ಇದ್ರೆ ಹಂಪಿ ನೋಡ್ಬೋದು. ದೇವ್ರೇ, ನೀನು ಮ್ಯಾನೇಜರು, ನಾನು ಅಲ್ಲಪ್ಪ. ಓಕೆ ನೋಡಿ ಸರ್, ಎಷ್ಟು ಹಾಕೊಡ್ರಿ. ಇಲ್ಲ ಮಾಡಂಗಿರ ಮಾಡ್ಕೊಳ್ಳಿ. ಬೇಕಾದ್ರೆ ನಮ್ಮ ರೂಮ್ ನೋಡಿ. ಆ ಕಡೆ ರೂಮಲ್ಲಿ ನೋಡ್ರಿ, 1000 ರೂಪಾಯಿಗೆ ಬಾತ್ರೂಮ್ ಇಲ್ಲ, ಏನಿಲ್ಲ, ಬಿಸಿನೀರಿಲ್ಲ. ಅಯ್ಯೋ, ಎಲ್ಲ ಕಡೆ ಬಾತ್ರೂಮ್ ಇರೋಕೈತೆ ಅಣ್ಣ. ನಮ್ಗೊಂದು ಸಣ್ಣ ರೂಮ್ ಕೊಡ್ರಿ, ಅಲ್ಲೇ ಎಲ್ಲ ನಮ್ಮ ಡೀಜೆಲ್ ಇಟ್ಕೊಂಡು ನೋಡ್ರಿ, ನೀವು ಕೊಡ್ಬೇಕು. ಇನ್ನು ಮೇಲೆಲ್ಲ ನೋಡ್ರಿ ಕಳ್ದೋಯ್ತೀರಾ. ನೋಡ್ಕೊಂಬಂದಲ್ಲ ಈಗ ಅದೇನಾಯ್ತು ಅಂತ ನೋಡ್ಕೊಂಬಂದೆ. ನಮ್ಮವ್ರು ಇನ್ನೂ ಆಚೆನೇ ಬಂದಿಲ್ಲ. ಒಳಗೆ ನೋಡೋರ ನೋಡಿ, ಮನ್ಸೇ ಐತಿಲ್ಲ ನಿಮ್ಗೆ ಬಿಟ್ಟೋಗಕ್ಕೆ. ಇದೇ ಖುಷಿ. ಒಂದು ಇನ್ನೊಂದು 100 ರೂಪಾಯಿ ಸೇರಿಸಿ ಕೊಡೋದು. ಯಾಕೆ ಬಂದ್ಬಿಡು, ದರ್ಶನ ಮಾಡೋದು ನೋಡೋಣ ನಾವು. ಹೈ ಫ್ರೆಂಡ್ಸ್, ಈಗ ಅಭಿ ಮತ್ತೆ ತರುಣ್ ಪ್ರಶಾಂತ್ ಚಪ್ಪಲಿ ಬಂದಿದ್ರು. ನಾನು ಹೇಳಿದೆ ದೇವಸ್ಥಾನ ಇದು, ಚಪ್ಪಲಿ ಬಿಡಬೇಡಿ ಅಂತ. ಹೇಳು ಅಂದ್ರೆ ನಿನಗೀಗ ಈಗ ಅವ್ರ ಚಪ್ಪಲಿ ಕಾಣ್ತಿಲ್ಲ, ರೂಮ್ ಬುಕ್ ಮಾಡ್ಕೊಳ್ಳಿ. ಈಗ ತಾನೇ ಮೊನ್ನೆ ಚಪ್ಪಲಿ ನೆನ್ನೆ ನೈಟ್ ಬಂದಿರೋದು. ಅಲಂಕಾರ ಮಾತ್ಕೊಡು. ಆಗ್ಲೇಕ ಎತ್ಕೊಂಡ್ಬಂದ್ಬಿಟ್ಟವ್ರೆ ಅಂದ್ರೆ ಚಪ್ಪಲಿನ, ಹೊಸ ಚಪ್ಪಲಿ. ಯಾವ್ದೋ ಒಂದು ತಾತ ಪುಟ್ಟಿಲಿ ಎತ್ಕೋದ್ರಂತೆ. ನೋಡ್ರ, ಸಿಕ್ಕಿದ್ರೆ ಅವ್ರ ಪುಣ್ಯ. ಹೆಂಗಿದ್ರು ನಾನು ಚಪ್ಪಲಿ ಹಾಕೊಂಡಿಲ್ಲ. ನಡೆಯಲು ಈಗ ತದ ಹಳೆ ಚಪ್ಪಿನ ಈಗ 7 ಗಂಟೆಲಿ ತಗೊಂಡಿತ್ತು. ನೋಡ್ರ, ಅಲ್ಲಿರತ್ತಂತೆ. ಈ ಬಾಳುಗಳು ಬೇಕೈತಾ? ಕೊನೆಗೂ ಚಪ್ಪಲಿ ಹುಡ್ಕ ಆಲಪ್ಪನ್ ಕರಿಯೋ. ಕೊನೆಗೂ ಸಿಕ್ತು ಹೊಸ ಚಪ್ಪಲಿ. ಎತ್ಕೊಂಡು ಹೋಗ್ಬಿಡ್ತಿದ್ರಲ್ಲಪ್ಪ, ಅದು ಎತ್ಕೊಂಡು ಹೋಗೋರು ಅಂತ ಇಲ್ಲವ ಗೊತ್ತಿಲ್ಲ. ಒಟ್ನಲ್ಲಿ ತಂದಿಲ್ಲಿ ಸೇಫಾಗಿ ಇಟ್ಟವ್ರೆ. A few moments later. ಸೊ ಗೈಸ್, ಇಲ್ಲಿ ರೋನ್ ಏಂತಕ್ಕೆ ಕಿತ್ತಾಡ್ತವ್ರೆ ಅಂದರೆ ಇಬ್ರು. ಸಂತು ಟಿಲಿ ಫುಲ್ಲು ರೋನ್ಗೆ ರೇಗಿಸ್ಬಿಟ್ಟಿದ್ದ. ಅದಕ್ಕೆ ಇನ್ನೂ ಸಂತು ಬೇರೆ ಇಲ್ಲಿ ಬಂದು ಸ್ನಾನಕ್ಕೆ ಬೇರೆ ಹೋಗಿರಲಿಲ್ಲ. ಅದಕ್ಕೆ ರೋನ್ ಸಿಕ್ಕಿದೆ ಚಾನ್ಸು ಅಂದ್ಬಿಟ್ಟು ರಿವೆಂಜ್ನ ಈ ಥರ ಕನ್ವರ್ಟ್ ಮಾಡಿಕೊಂಡು ಜಗಳ ಆಡೋಕ್ಕೆ ಸ್ಟಾರ್ಟ್ ಮಾಡೋರು ಇವಾಗ.
3 hours later. ಸೊ ಗೈಸ್ ಎಲ್ಲ ರೆಡಿ ಆಗಿ ಎಲ್ಲ ಪಂಚೆ ಗಿಂಚೆ ಶಲ್ಯ ಗಿಲ್ಲಿ ಎಲ್ಲ ಹಾಕ್ಕೊಂಡು ಶಿಸ್ತಾಗಿ ರಾಘವೇಂದ್ರನ ದರ್ಶನ ಮಾಡೋಕ್ಕೆ ಹೋಯ್ತಾ ಇದೀವಿ ಇವಾಗ. ಇನ್ನೇನು ಹೋಗ್ಬೇಕು, ಅರ್ಧ ಜನ ಹೋಯ್ತಾ ಇದೀವಿ, ಅರ್ಧ ಜನ ಬರ್ತಾರೆ. ಇನ್ನೂ ಹುಡುಗಿರವರು ಅಲ್ಲಿಂದ ರೂಮಿಂದ ರೆಡಿಯಾಗಿ ಬರೋದು ಲೇಟ್ ಅಂತೆ. ಅದಕ್ಕೆ ಇವಾಗ ನಾವು ರೆಡಿ ಆಗ್ಬಿಟ್ಟು ಅಲ್ಲಿ ಇರ್ತೀವಿ, ಅವ್ರು ಆಗಿಂದ ಆಂದವೇ ಬರ್ತಾರೆ. ಇವಾಗ ಇದನ್ನ ನಾಮ ಗೀಮ ಹಾಕ್ಸ್ಕೊಂಡು ಒಟ್ಟಿಗೆ ಹಾಕ್ಸ್ಕೊಂಡ್ರೆ ಒಟ್ಟಿಗೆ ಹಾಕ್ಸ್ಕೊಂಡು ಹೋಗೋಣ, ಸುಮ್ಮನೆ ಅವರು ಬರಲಿ. ಇವತ್ತು ಏನೋ ಇರೋದ್ರಿಂದ ಬರ್ತೀವ ಇವತ್ತೇನೋ ಹುಣ್ಣಿಮೆ ಅಲ್ವೇನೋ, ಹಾಂ ಗುರು ಪೌರ್ಣಮಿ ಇರೋದ್ರಿಂದ ಒಳ್ಳೆ ದಿನ ಇವತ್ತು ನಾವು ಬಂದಿರೋದು ಗುರುವಾರ. ಅದಕ್ಕೆ ಮಾಮೂಲಿ ರಶ್ ಇಷ್ಟೇ ಇರ್ತಾರೆ ಗುರುವಾರದತ್ತು. ಇವಾಗ ಅವ್ರು ಬಂದಿದ ತಕ್ಷಣ ದರ್ಶನ ಮಾಡೋಕೆ ಹೊರಡಬೇಕು. ಇನ್ನು ನಾಷ್ಟ ಬೇರೆ ಮಾಡಿಲ್ಲ, ದರ್ಶನ ಮಾಡ್ಕೊಂಡು ಆಮೇಲೆ ನಾಷ್ಟಕ್ಕೆ ಹೋಗಬೇಕು. ಪ್ರಶಾಂತು ಸೊ ಗೈಸ್ ಇವಾಗ ಕ್ಯೂ ಅಲ್ಲಿ ಹೋಯ್ತಾ ಇದ್ದೀವಿ. ಇವನೇನೋ ಬಿಡಿಸ್ತೀನಿ ಅಂದ, ಅದಾಗಲಿಲ್ಲ. ನೋಡಪ್ಪ, ಏನಿಲ್ಲ, ನಮ್ಮದೇ ಒಂದು ಕಾರ್ಡ್ ಇತ್ತು, ಅದನ್ನು ತೋರಿಸಿದ್ವಿ, ಅಂದರೂ ಬಿಡಲಿಲ್ಲ. ಅವ್ರಿಗೆ ನಾವು ಫ್ಯಾಕ್ಸೇ ಮಾಡಬೇಕಂತೆ, ಅದು ಚೀಟಿದು ಅಂದರೆ ಸ್ಲಿಪ್ ಥರ ಬರುತ್ತಲ್ಲ, ಪರ್ಮಿಷನ್ ಅದೇ ಬೇಕಂತೆ. ಅದಕ್ಕೆ ಅದಾಗಲ್ಲ ಅಂದ್ಬಿಟ್ಟು ತಿರ್ಗಾ ಲೈನಲ್ಲೇ ನಿಂತಿದ್ದೀವಿ. ಈಗ ಎಲ್ಲರೂ ಹೋಯ್ತಾ ಇದ್ದೀವಿ, ಎಲ್ಲ ರೆಡಿ ಆಗಿದ್ದೀವಿ. ಇವಾಗ ದರ್ಶನ ಮುಗಿಸ್ಕೊಂಡು ನಿಮಗೆ ಸಿಗ್ತೀನಿ. ಸೊ ಗೈಸ್ ದರ್ಶನ ಗಿರ್ಶನ ಎಲ್ಲ ಮುಗಿಸ್ಕೊಂಡು ಅಕ್ಷತೆ ಎಲ್ಲ ತಗೊಂಡು ಇವಾಗ ಆಚೆಗೆ ಹೊರಟ್ರಿ. ಈಗ ಆಚೆ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನೆಮ್ಮದಿಯಿಂದ ಆಚೆ ವ್ಯೂ ತೋರಿಸ್ತೀನಿ. ಇವಾಗ ಇಲ್ಲಿಂದ ಟಿಫನ್ ಮಾಡೋಕ್ಕೆ ಹೋಗಬೇಕು. ಟಿಫನ್ ಮೋಸ್ಟ್ಲಿ ಪ್ರಸಾದ ಇಲ್ಲಿ ಇರಲ್ಲ, 1 ಗಂಟೆಗಂತೆ ಸ್ಟಾರ್ಟು ಪ್ರಸಾದ. ಇವಾಗ ನಮಗೆ ಹೋದ್ರೂ ಪ್ರಸಾದ 1 ಗಂಟೆಗೆ, ಅದೂ ಇಲ್ಲ ಮ್ಯಾಮ್ ಅಲ್ಲೇ ಟಿಫನ್ ನಾವು ಬೇರೆ ಕಡೆ ಮಾಡ್ಕೋಬೇಕು. ಅದು ಗೊತ್ತಿಲ್ಲ, ಇವನು ಬಂದಿರೋ ಫಸ್ಟ್ ಟೈಮ್ ಬಂದಿರೋ ಲಾಡೋದು ಎಲ್ಲಿ. ಹಾಂ ನಡಿ, ಅದೊಂದು ಗಾಯ್ಸ್ ಇವಾಗ ಲಾಡುನ ತಗೊಂಡು ಲಾಡು ಮೇಲ್ವೇನೋ ಕೊಡೋದು, ಮತ್ತೆ ಕೇಸರಿ ತುಪ್ಪದಲ್ಲಿ ಮಾಡ್ತಾರೆ. ಕೇಸರಿ ಇದು ಬರಲ್ಲ. ಹಾಂ ನಮ್ಗೆ ಗೊತ್ತಿಲ್ಲ ಕಣ, ಇಲ್ಲೂ ಲಾಡುನೇ ಕೊಡ್ತಾರೆ ಅನ್ಕಂಡೆ. ಗಾಯ್ಸ್ ಅದೇನೋ ಕೇಸರಿ ಕೊಡ್ತಾರಂತೆ, ಅದನ್ನು ಇಸ್ಕೊಂಡು ಈಗ ಹೋಗೋಣ. ರೀಲ್ಸ್ ಮಾಡೋ ಕಾರ್ಯಕ್ರಮ ಸ್ವಲ್ಪ ಇದೆ, ಅದನ್ನು ಮುಗಿಸ್ಕೊಂಡು ಬೇರೆ ಕಡೆ ಹೋಗ್ಬೇಕು ಇವಾಗ. ಅದು ಇದು ಆಂಜನೇಯನ ದೇವಸ್ಥಾನ ಇದೆ ಗೊತ್ತಾ, ಪಂಚಮುಖಿ ಆಂಜನೇಯ ದೇವಸ್ಥಾನ ಇಲ್ಲೂ ಇದೆಯಂತೆ, ಅಲ್ಲಿ ಹೋಗ್ಬೇಕು. ಮತ್ತು ರಾಯರು ಏನೋ ಹುಟ್ಟಿದ ಸ್ಥಳ ಅಲ್ಲೂ ಇದೆ, ಅವ್ರ ಮನೆ ಥರ ಇದೆಯಂತೆ, ಅಲ್ಲೂ ಹೋಗ್ಬೇಕು ಇವಾಗ. ಇವರು ಫೋಟೋ ಶೂಟ್ ಬೇರೆ ನಡೆಸ್ತವ್ರೆ. ಬರ್ರೋ, ನಂದೊಂದು ಫೋಟೋ ತೆಗಿಲ್ಲ ನನ್ನ ಮಕ್ಕಳ ನೀವು. ಹಲೋ ಯಜಮಾನ್ರೇ, ಕನ್ನಡಕ ಹಾಕೊಂಡು ಮಲಗಿರೋರೆ ಗೈಸ್. ನಾವೆಲ್ಲ ಅಲ್ಲಿ ಏನು ನಾಷ್ಟ ಮಾಡ್ಕೊಂಡು ಈಗ ಬಂದು ಸಕ್ಕ ಸುಸ್ತು ಮಲಗವನೆ. ನಮಗಂತ ಹೆವಿ ಸುಸ್ತಾಗ್ಬಿಟ್ಟೈತೆ. ಇವಾಗ ನಿದ್ದೆ ಮಾಡಿಬಿಟ್ರೆ ಸಾಕು ಅನಿಸ್ತೈತೆ, ಹಂಗಾಗ್ಬಿಟ್ಟೈತೆ. ಇವಾಗ ಟಿ ಇವಾಗ ಸ್ಟಾರ್ಟ್ ಮಾಡೋಡೆ ಹೊರಡಬೇಕು. ಇವರು ಹಾಲಪ್ಪ ಮಹೇಶ ತಿರ್ಗಾ ದೇವಸ್ಥಾನ ಹತ್ರ ಹೋದರು. ಚಪ್ಪಲಿ ಅಲ್ಲೇ ಬಿಟ್ಬಿಟ್ಟಿದ್ದಂತ, ಅದು ತಗೋಬರಕ್ಕೆ ಹೋಗೋಣೆ. ಇವ್ರು ನೋಡಿದ್ರೆ ಈ ಗ್ಯಾಪಲ್ಲಿ ನಾವು ಹುಡುಕ್ತಾ ಇದ್ರೆ ಇವ್ರ ನನ್ನ ಮಕ್ಕಳು ಇಲ್ಲಿ ಮಲಗವನೆ ನೋಡ್ರಿ. ರೋನ್ ಗ್ಲಾಸ್ ಹಾಕ ಮಲಗವನೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣ. ಕರೆದ್ರೂ ಎಬ್ಳಿಸ್ತಾ ಇಲ್ಲ ಅವನು, ಎದೊಳ್ತಾನೆ ಇಲ್ಲ ಕರೆದ್ರೂ. ಇವಾಗ ನಾವು ಅದೇನೆ ಸಾಂಗಿಂಗೆಲ್ಲ ನೆನ್ನೆನೆ ಆಡ್ಬಿಟ್ಟಿದ್ವಿ. ಈಗ ಒಂದು 2 ಅವರು ಮಲಗಿ ಆಮೇಲೆ ತಿರುಗಿ ಎಂಜಾಯ್ ಮಾಡೋಣ. ಅಕ್ಕ ಸುಸ್ತಾಗ್ಬಿಟ್ಟಿದ್ದು ಗೈಸ್ ಬೆಳಗ್ಗೆಯಿಂದ, ಊಟ ಇಲ್ಲದೆ. ಯಪ್ಪ ಯಜಮಾನ್ರೇ, ಕನ್ನಡಕ ಹಾಕೊಂಡು ಯಾರು ಕಲ್ಸಿದ್ದು ನಿಮಗೆ? ಹಾಂ, ಟಿ ಸ್ಟಾರ್ಟ್ ಐತೆ ನಡ್ರಿ ಹೋಗೋಣ.
ಸೊ ಗೈಸ್ ಟೈಮ್ ಬಂದು ಇವಾಗ 2:30 ಆಗಿದೆ. ದರ್ಶನ ಗಿಷ್ಣ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಡೈರೆಕ್ಟ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಗೈಸ್ ಇವಾಗ ಎಲ್ಲಿ ಬಂದಿದ್ದೀವೋ ಪಂಚಮುಖಿ ಆಂಜನೇಯಗೆ ಬಂದಿದ್ದೀವಿ. ಇಲ್ಲೂ ಸ್ವಲ್ಪ ರಶ್ ಅವರೇ. ಇಲ್ಲಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಹೋಗ್ಬೇಕು. ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಲ್ಲ, ಸಕ್ಕ ಸುಸ್ತಾಗ್ಬಿಟ್ಟೈತೆ. ಅದಕ್ಕೆ ತಕ್ಷಣ ತೋರಿಸ್ತಾ ಇರ್ತೀನಿ ನಿಮಗೆ. ಆಂಜನೇಯನ ಪಾದ ಗೈಸ್ ಇದು. ಅಲ್ಲೂ ರಶ್ಶು ಇಲ್ಲೂ ರಶ್ಶು, ಯಪ್ಪ ಇತ್ತಾಗ ಬಿಸಿಲು ಬೇರೆ ಗೈಸ್. ಇಲ್ಲೂ ರಶ್ಶು ಅಲ್ಲೂ ರಶ್ಶು, ಎಲ್ಲ ಕಡೆ ರಶ್ಶು. ಇದೇನು ಗುರುವಾರನೇ ಇಷ್ಟೊಂದು ರಶ್? ಶನಿವಾರ ಇಲ್ಲ ಜಾಸ್ತಿ ಇರ್ತದೆ. ಹೆಣ್ಮಗು ಆಯ್ತು. A few moments later. ಸೊ ಗೈಸ್ ಇವಾಗ ನಾವು ಡೈರೆಕ್ಟಾಗಿ ಎಲ್ಲಿಗೆ ಬಂದ್ವಿ ಅಂದರೆ, ಇದು ರಾಘವೇಂದ್ರ ಸ್ವಾಮಿ ಅವರ ಇದ್ದಂಥ ಮನೆ, ಇದು ಅವರಿದ್ದಂಥ ಜಾಗ. ಇದು ಇಲ್ಲಿ ಎಷ್ಟು ಪೀಸ್ಫುಲ್ಲಾಗಿತ್ತು ಅಂದರೆ, ಒಳಗಡೆ ಫುಲ್ಲು ಕೋಲ್ಡಾಗಿತ್ತು, ತಣ್ಣಗಿತ್ತು. ನೀವೇ ನೋಡ್ತಾ ಇರ್ಬೋದು ಅಲ್ಲಿ. ಮತ್ತು ಇದೇನು ನೋಡ್ತಾ ಇದ್ದೀರಾ ನೀವು, ಇದು ರಾಘವೇಂದ್ರ ಸ್ವಾಮಿ ಅವರು ವಿಶ್ರಾಂತಿ ಪಡೆದಂಥ ಜಾಗ. ಇಲ್ಲೇ ಕೂತ್ಕೋತಿದ್ದು ಮತ್ತು ಇಲ್ಲೇ ಮಲ್ಕೋತಿದ್ರು ನೋಡಿ. ಇಲ್ಲೇ ರಾಘವೇಂದ್ರ ಸ್ವಾಮಿ ಇದ್ದಿದ್ದು. ಮತ್ತು ಅಲ್ಲಿಂದ ಹೊರಟು ಅವರು ಮೂಲ ಸ್ಥಾನ ಅಂದರೆ ಧ್ಯಾನ ಎಲ್ಲಿ ಮಾಡ್ತಿದ್ರೋ ಅಲ್ಲಿಗೆ ಬಂದ್ವಿ. ಇದೇ ಅವರ ಮೂಲ ಸ್ಥಾನ. ಧ್ಯಾನ ಇಲ್ಲಿ ಮಾಡಿ ಇಲ್ಲಿಂದ ಅವರು ಮಂತ್ರಾಲಯಕ್ಕೆ ಹೋಗಿದ್ದು. ಮೇಯ್ನ್ ಇದ್ದಿದ್ದು ರಾಘವೇಂದ್ರ ಸ್ವಾಮಿ ಅವರು ಇಲ್ಲೇ ಧ್ಯಾನ ಎಲ್ಲ ಮುಗಿಸಿ ಮಂತ್ರಾಲಯಕ್ಕೆ ಇಲ್ಲಿಂದ ಹೊರಟಿದ್ದು. ಸೊ ಗೈಸ್ ಇವಾಗ ಊಟ ಮಾಡೋಕ್ಕೆ ಸ್ಟಾಪ್ ನಿಲ್ಲಿಸಿದ್ದೀವಿ. ಇವಾಗ ಜಸ್ಟ್ ಬಾರ್ಡ್ರು ದಾಟಿ ಸೈಡಲ್ಲಿ ಇಲ್ಲೇ ಲೆಫ್ಟ್ ಸೈಡು ಇತ್ತು ಊಟದ್ದು ಹೋಟೆಲ್ಲು. ಅದಕ್ಕೆ ಇಲ್ಲೇ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಇಲ್ಲೇ ಮಾಡ್ತಾಯಿದ್ವಿ. ಟೈಮ್ ಬಂದು ಇವಾಗ 4 ಗಂಟೆ ಆಯಿತು. ಅದಕ್ಕೆ ತುಂಬಾ ಲೇಟ್ ಆಗಿತ್ತು ಅಂತ ಇಲ್ಲೇ ಮಾಡ್ತಾಯಿದ್ದೀವಿ. ಎಲ್ಲರೂ ಇಲ್ಲೇ ಕೂತ್ಕೊಂಡು ಮಾಡ್ತಾವ್ರೆ. ಇವಾಗ ಊಟ ಮಾಡಿ ಹೊರಡೋದೆ. ಎಲ್ಲ ಬ್ರೇಕ್ಗೆ ಅಂತ ನಿಲ್ಸಿದೀವಿ. ಆಡ್ರು ಜಗಳ, ಬಾಟ್ಲು ಎತ್ಕೊಂಡು ಜಗಳ ಆಡ್ರು. ಇಲ್ಲಿ ಡಿಸ್ಕಷನ್ ಏನು ನಡೀತಿದೆ ಅಂದರೆ, ಮನೆಗೆ ಇವತ್ತು ಹೋಗ್ಬೇಕಾ ಬೇಡವಾ ಅಂತ ನಡೀತಿದೆ. ನೀನ್ ಮನೆಗೆ ಹೋಗ್ಬೇಕಾ ಹೋಗ್ಬಾರ್ದಪ್ಪ? ಹೊಟ್ಟೆ ತುಂಬಾ ಊಟ ಕೊಡ್ತೀವಿ, ಮನೆಗೆ ಹೋಗಲ್ಲ. ನೀನ್ ಮನೆಗೆ ಹೋಗ್ಬೇಕಾ ಹೋಗ್ಬಾರ್ದಾ? ನೀನು 3 hours later. ಹಾಯ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಡ್ಯಾನ್ಸ್ ಆಡೋ ಬಾರೋ ಅಂದ್ರೆ ಹೊಟ್ಟೆ ತುಂಬ ತಿನ್ಬಿಟ್ಟು ಮಲ್ಗವನೆ ಮಧ್ಯಾಹ್ನದಿಂದ. ನಾಯಿ ನನ್ನ ಮಗ ತುಂಬ ತಿಂದಿಲ್ಲ, ಇಷ್ಟು ತಿಂದ ಲಿಮಿಟಲ್ಲೇ ತಿಂದಿದ್ದು ಗೈಸ್. ಇವಾಗ ಎಷ್ಟು ಟೈಮು? 9 ಕಾಲು. ಹಂಗೋ ಹಿಂಗೋ ಡಾಮಿನೋಸ್ ಹುಡ್ಕೊಂಡು ಬಂದೇ ಬಿಟ್ಟು ಅದು ಆಂಧ್ರ ಪ್ರದೇಶದಲ್ಲಿ ಯಾವ್ದಪ್ಪ ನೀವು ಆರ್ಡರ್ ಮಾಡಿರೋ ಸರ್? ನೀವು ಆರ್ಡರ್ ಮಾಡಿರೋ ಪಿಜ್ಜಾ ಒಂದು ನಿಮಿಷ ನಾವು ಸೆಟ್ ಮಾಡ್ತಾ ಇದೀವಿ. ಗಜೇಂದ್ರ ತಟ್ಟಿ ಕೊಡಬಾರ್ದು ಇವಾಗ. ಯಾಕೆ
ರೆಡಿ ಏನು ನಡಿ. ನೀವು ಏನು ಆರ್ಡ್ರ್ ಮಾಡಲ್ವಾ ಏನ್ಬಿಟ್ಟು ಅದಕ್ಕಿಂತ ಜಾಸ್ತಿ ಮಾಡಿಸ್ಬಿಟ್ರಲ್ಲ ಇವ್ನಿಗೆ ಹಾಲೆ ಅಪ್ಪಂಗೆ ಮಾಡಿದ್ದೀರಾ, ಎಲ್ಲ ಮಾಡಿದ್ದೀರಾ. ಇವಾಗ ಇದು ತಿನ್ಬಿಟ್ಟು ಹೊರಡಬೇಕು. ಡ್ರೈವರ್ಗೆ ಆದಷ್ಟು ನಾವು ಮೆಲ್ಲಗೆ ಹೋಗು ಅಂತ ಹೇಳಿದ್ದೀವಿ. ಯಾಕಂದರೆ ಲೇಟಾಗಿ ಹೋಗ್ಬಿಟ್ರೆ, ಅಲ್ಲ ಲೇಟಾಗಿ ಅಂತೀನಿ, ಬೇಗನೆ ಹೋಗ್ಬಿಟ್ರೆ ನಾವು 6 ಗಂಟೆಗೆ ಬಿಟ್ವಲ್ಲ, ಬೇಗನೆ ಹೋಗ್ಬಿಟ್ರೆ ಮನೆ ಬೆಂಗಳೂರಿಗೆ ಹೋಗೋದ್ರೆ 1 ಗಂಟೆ 2 ಗಂಟೆ ಆಗ್ಬಿಡುತ್ತೆ. ಆವಾಗ ಹುಡುಗಿರೆಲ್ಲ ಮನೆಗೆ ಹೋಗೋಕ್ಕಾಗಲ್ಲ. ಅದಕ್ಕೆ ನಾವು ಡ್ರೈವರ್ಗೆ ಹೇಳಿದ್ದೀವಿ ಸ್ವಲ್ಪ ಮೆಲ್ಲಗೆ ಹೋದರೆ ಒಂದು ಆಲ್ಮೋಸ್ಟ್ 1 ಅವರ್ ಎಕ್ಸ್ಟೆಂಡ್ ಆಗುತ್ತೆ, ಒಂದು 3:30-4 ಗಂಟೆ. ಆವಾಗ ಹೋದರೆ ಬೆಳಗಿನ ಜಾವ ಹೋಗ್ಬೋದು. ಸೊ ಗೈಸ್ ಇವಾಗ ಎಲ್ಲರ ಪಿಜ್ಜಾ ಬಂದಿದೆ. ಟೈಮ್ ಬಂದು 9:30. ಇದೇ ಆಂಧ್ರ ಡಿನ್ನರ್. ಆಂಧ್ರದಲ್ಲಿ ಪಿಜ್ಜಾ ಡಿನ್ನರ್ ಇದು ಮಾಡಿಕೊಂಡು ಇವಾಗ ಹೊರಡೋದೆ. 9 ಕಾಲಕ್ಕೆ ಬಂದಿತ್ತು, 10 ಗಂಟೆ. ಮನೆ ಮುಖ ನೋಡಿಲ್ಲ. ನಾವೇನು ಮನೆ ಮುಖ ನೋಡ್ಕೊಂಡಿದ್ದೀವಿ, ನೀನಿನ್ನ ಅಂಗಡಿ ಮುಖನೇ ನೋಡಲಿಲ್ಲ. 2 ದಿನ ಆಗೋಯ್ತಲ್ಲ ಅಂಗಡಿ ಮುಖ. ನಮ್ಮ ಪುಟ್ಟಿಗೆ ನೋಡಿದ್ರಲ್ಲ, ನೀನು ಇನ್ನೊಂದು ಪುಟ್ಟಿ ನೋಡಿಲ್ಲ, ಚಾಟು ಮಾಡಿಲ್ಲ. ನನ್ನ ಮಗ ನಾವು 1 ಗಂಟೆ ಚಾಟ್ ಮಾಡ್ಕೊಂಡು ನೋಡು ಗೈಸ್, ಇವಾಗೆಲ್ಲ ತಿನ್ಕೊಂಡು 1 ಅವರ್ ಮಾಡಿದ್ದೀವಿ. ತಿನ್ನಷ್ಟಲ್ಲೇ ಆಯಿತು. ಎಲ್ಲ ತಿಂದು ಇವಾಗ ಹೊರಡಬೇಕು. ಇವಾಗ ಹೋದರೆ ಒಂದೇ ಸತಿ ಆರಾಮ್ಸೆ ನಿದ್ದೆ ಮಾಡಿಕೊಂಡು ಕ್ಲೀನಾಗಿ ತಲುಪಿಬಿಡ್ಬೇಕು. ನೋಡೋಣ ಇನ್ನು ಎಷ್ಟೊತ್ತು ಮಾಡ್ತಾರೋ ಇವರು. ಮಹೇಶ ಮತ್ತು ಕೊಯ್ಯ ಎಲ್ಲ ಹೋಗವ್ರೆ. ಈ ನನ್ನ ಮಕ್ಕಳು ಏನು ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾರೋ ಗೊತ್ತಿಲ್ಲ. ಗೈಸ್ ಇದು ಯಾವುದೋ ಇದು ಟಿಲಿತ್ತು ರಿಮೋಟ್ ಕಂಟ್ರೋಲ್ ಕಾಲು. ಇವಾಗ ಓಡ್ಸೋಣ ಅಂತ ಡಿಸಪಾಯಿಂಟ್ ಮಾಡಿದ್ಲು. ಓಡ್ಸೋಣ ಇವಳು ನೋಡಿ ಇಲ್ಲೇ ಓಡಿಸ್ಬಿಡ್ಲು ರೋಡಲ್ಲಿ. 10 ಗಂಟೇಲಿ ಯಾವನಾರ ರಿಮೋಟ್ ಕಂಟ್ರೋಲ್ ಕಾರ್ ಓಡಿಸ್ತಾ ಇದ್ದೀರಾ ನೀವು? ಏಯ್ ರೋಡ್ ಇದು ಕೊಟ್ಟರು ಅಂದ್ಬಿಟ್ಟು ಹಿಂಗೆ ಆಡೋದು. ಡಿಸಪಾಯಿಂಟ್ ಆಯಿತು. ಹಾಂ ಸುಖ ಪುರುಷ ಇನ್ನೇನಪ್ಪ ಆಯ್ತಲ್ಲ, ಲೆಟ್ಸ್ ಗೋ.